ಗಿನ್ನಿಸ್ ದಾಖಲೆ. ಚೆನ್ನೈನಲ್ಲಿ ನಡೆದ ಗಿನ್ನಿಸ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ವಿಜೇತರಾದ ಕೋಲಾರದ ಬ್ರೂಸ್ಲಿ ಕರಾಟೆ ಅಕಾಡೆಮಿಯ ತೇಜಸ್ವಿನಿ, ದೀಪ್ತಿ ಗೌಡ ಮತ್ತು ನಿಹಾರಿಕಾ ಅವರನ್ನು ನಂದಿನಿ ರೋಟರಿ ಭವನದಲ್ಲಿ ಕರಾಟೆ ಶ್ರೀನಿವಾಸ್ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ವಕೀಲ ಕೆವಿ ಶಂಕರಪ್ಪ, ಕೋಲಾರದ ಮಕ್ಕಳು ಗಿನ್ನಿಸ್ ದಾಖಲೆ ಮಾಡಿರುವುದು ಅತಿಶಯೋಕ್ತಿಯಾಗಿದ್ದು ಇದು ನಮ್ಮೆಲ್ಲರ ಹೆಮ್ಮೆ ಎಂದರಲ್ಲದೆ, ಇದಕ್ಕೆ ಕಾರಣರಾದ ಬ್ರೂಸ್ಲಿ ಅಕಾಡೆಮಿಯ ಸ್ಥಾಪಕ ಕರಾಟೆ ಶ್ರೀನಿವಾಸ್ ಅವರನ್ನು ಅಭಿನಂದಿಸಿದರು. ಮಕ್ಕಳು ವಿದ್ಯೆ ಜೊತೆಗೆ ವಿನಯವನ್ನ, ಸಿರಿವಂತಿಕೆ ಜೊತೆಗೆ ಸಂಸ್ಕಾರವನ್ನ ಅಳವಡಿಸಿಕೊಳ್ಳಬೇಕು. ಪೋಷಕರು ಮಕ್ಕಳನ್ನು ಇತರೆ ವಿದ್ಯಾರ್ಥಿಗಳ ಜೊತೆಗೆ ಹೋಲಿಕೆ ಮಾಡಿ ನಿಂದಿಸಬಾರದು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಾಮರ್ಥ್ಯವಿದ್ದು ಅದನ್ನು ಸಾಬೀತುಪಡಿಸಲು ಅವಕಾಶ ನಿರ್ಮಾಣ ಮಾಡಬೇಕೆಂದು ತಿಳಿಸಿದರು. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಮಾತನಾಡಿ, ಕೋಲಾರಕ್ಕೆ ಕರಾಟೆಯನ್ನ ಪರಿಚಯಿಸಿದ ಶ್ರೀನಿವಾಸ್ ಕೋಲಾರದ ಕೀರ್ತಿಯನ್ನ ವಿಶ್ವಮಟ್ಟಕ್ಕೆ ಏರಿಸಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ಮಕ್ಕಳು ಮೊಬೈಲ್ ಬಿಟ್ಟು ಆಟೋಟಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಆರೋಗ್ಯದ ಜೊತೆಗೆ ಶಿಕ್ಷಣ ಪಡೆದುಕೊಳ್ಳಬೇಕೆಂದು ಸೂಚಿಸಿದರು. ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್, ಕ್ರೀಡಾಪಟು ಬಾಲರಾಜ್, ವೇಣು, ರೋಟರಿ ಅಧ್ಯಕ್ಷ ಎಂ ಶಂಕರಪ್ಪ, ಬ್ರೂಸ್ಲಿ ಕರಾಟೆ ಅಕಾಡೆಮಿಯ ಸ್ಥಾಪಕ ಶ್ರೀನಿವಾಸ್ ಹಾಜರಿದ್ದರು. ನನ್ನ ಹೆಸರು ವೆಂಕಟ ಅಂತ ಹೇಳ್ಬಿಟ್ಟು, ನನ್ನ ಮಗಳು ಕರಾಟೆಗೆ ಒಂದು 3 ವರ್ಷದಿಂದ ಹೋಗ್ತಾ ಇದ್ದಾಳೆ. ಒಳ್ಳೆ ಕೋಚಿಂಗ್ ಕೊಟ್ಟು ಒಂದು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ನಮ್ಮ ಕರಾಟೆ ಸೀನಣ್ಣ ತುಂಬ ಪ್ರಯತ್ನ ಪಟ್ಟು ಚೆನ್ನೈನಲ್ಲಿ ನಡೆದಂಥ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ಗೆ ಕಳಿಸ್ಕೊಟ್ಟು ಆ ಮಕ್ಕಳನ್ನ ವಿಜೇತರನ್ನಾಗಿ ಮಾಡಿಸಿ ಅಲ್ಲಿ ಪ್ರಮಾಣ ಪತ್ರ ಮತ್ತು ಗೋಲ್ಡ್ ಮೆಡಲನ್ನು ಗೆದ್ದು ಬಂದು ನಮ್ಮ ಕೋಲಾರಿಗೆ ಕೀರ್ತಿ ತಂದಂತಹ ನಮ್ಮ ಕೋಲಾರಿನ ಮಕ್ಕಳಿಗೆ ಧನ್ಯವಾದಗಳು ಹೇಳುತ್ತಾ, ಅದೇ ಥರ ನಮ್ಮ ಕರಾಟೆ ಸೀನಣ್ಣಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತು. ಎಲ್ಲರಿಗೂ ನಮಸ್ಕಾರ. ಏನಿತ್ತು ವಿಷಯ ಅಂದರೆ, ಮೊನ್ನೆ ಇದು ಆ್ಯಕ್ಚುಲಿ ಭಾಳ ದಿನ ಆಯಿತು, 3 ಮಂತ್ಸ್ ಆಯಿತು, ಚೆನ್ನೈಯಲ್ಲಿ ನಡೆದಿದ್ದು. ಕಠಿಣ ಅಂದರೆ ಕಠಿಣ, ತುಂಬ ಕಠಿಣ. 7,000 ಜನ ಮಕ್ಕಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಅವರು ಪ್ರಶಸ್ತಿನೂ ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಅದೇ ರೀತಿ ಇವತ್ತು ಕೋಲಾರಲ್ಲಿ ನಾವು ಒಂದು ಫಂಕ್ಷನ್ ಮಾಡಿ ಅಲ್ಲಿ ನಮ್ಮ ಹಿರಿಯರು ಮತ್ತು ಮಾಜಿ ಸಚಿವರು ನಮ್ಮ ವರ್ತೂರ್ ಪ್ರಕಾಶ್ ಸರ್ ಅವರು ಮತ್ತು ನಮ್ಮ ಹಿರಿಯರು ವಕೀಲರಾದಂಥ ಶಂಕರಪ್ಪ ಸಾರು ಮತ್ತು ಈ ಒಂದು ರೋಟರಿ ಕ್ಲಬ್ನ ಅಧ್ಯಕ್ಷರು, ಇನ್ನೂ ಅನೇಕ ಗಣ್ಯವ್ಯಕ್ತಿಗಳು, ನಮ್ಮ ಜಿಲ್ಲಾಧ್ಯಕ್ಷರು ಓಂ ಶಕ್ತಿ ಚಲಪತಿ ಅವರು ಆಗಮಿಸಿ ಮಕ್ಕಳಿಗೆ ಕೊರಳಿಗೆ ಬಂಗಾರ ಪದಕ ಹಾಕಿ ಕೈಗೆ ಸರ್ಟಿಫಿಕೇಟ್ ಕೊಟ್ಟು ಮಕ್ಕಳನ್ನು ಭಾಳ ಖುಷಿಪಡಿಸಿದ್ರು. ನನಗೆ ತುಂಬ ಹೆಮ್ಮೆ ಆಯಿತು. ಈ ಒಂದು ಕಾರ್ಯಕ್ರಮ ಭಾಳ ಅದ್ದೂರಿಯಾಗಾಯಿತು. ನೀವೇ ನೋಡಿದ್ರಲ್ಲ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೊಬ್ಬರು